ಮಲ್ಲಿಕಾರ್ಜುನ್ ಖರ್ಗೆ ಟೆರರ್ ಹೇಳಿಕೆ. ಇಂದು ಬಿಜೆಪಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಟೆರರ್ ಸ್ಟೇಟ್ಮೆಂಟ್ ಏನಿದೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇಂದು ಬಿಜೆಪಿ ಪ್ರೊಟೆಸ್ಟ್ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರಧಾನಿ ಮೋದಿಯನ್ನ ಉಗ್ರವಾದಿ ಅಂತ ಕರೆದಿದ್ದ ಖರ್ಗೆ ಹೇಳಿಕೆ ಬಿಜೆಪಿಗೆ ಸಿಕ್ಕಿತು ಪಂಚರಾಜ್ಯ ಚುನಾವಣಾ ಒಂದು ಬ್ರಹ್ಮಾಸ್ತ್ರ. ಚುನಾವಣೆ ಹೊತ್ತಲ್ಲೇ ಕೈ ನಾಯಕನ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇಂದು ಬೀದಿಗಿಳಿಯಲಿರೋ ಕೇಸರಿ ಪಡೆ. ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರಿಂದ ಧರಣಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವೆ ಕರಂದ್ಲಾಜೆ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ಮಾಡಲಾಗುತ್ತೆ. ಪ್ರೊಟೆಸ್ಟ್ ನಲ್ಲಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಎಸಿಸಿ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಕಮಲ ನಾಯಕರ ಒತ್ತಾಯ. ಇತ್ತೀಚಿನ ಬಿಜೆಪಿ ಹೋರಾಟದಿಂದ ಸದ್ಯಕ್ಕೆ ದೂರ ಉಳಿದಿದ್ದಂತಹ ಜೆಡಿಎಸ್ ನಾಯಕರು ಅವರು ಕೂಡ ಭಾಗಿಯಾಗ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಟೆರರ್ ಎಂಬ ಒಂದು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ, ಇದು ಬಿಜೆಪಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಈಗ ಒಂದು ದೊಡ್ಡ ಕಾರಣ ಆಗಿದೆ. ಯಾಕೆಂತಂದ್ರೆ ಒಬ್ಬರು ಪ್ರಧಾನಮಂತ್ರಿಯನ್ನ ಅದು ಹೆಂಗೆ ನೀವು ಟೆರರ್ ಅನ್ನೋ ಪದವನ್ನ ಬಳಕೆ ಮಾಡ್ಕೊಳ್ತೀರಾ? ನೀವು ಟೆರರಿಸ್ಟ್ಗೂ ಟೆರರ್ ಅವೆರಡು ಪದಗಳ ಅರ್ಥ ಒಂದು ಗೊತ್ತಿಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ ಬಿಜೆಪಿ ಅವರು ಬಹಳ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪ್ರಚಾರದ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾತಿನ ಭರದಲ್ಲಿ ಈ ರೀತಿಯಾಗಿ ಹೇಳಿದ್ರ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ರ ಅಂತ ಬಿಜೆಪಿಯವರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ನೀವು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಾ ಅಂತಂದ್ರೆ ಜನಸಾಮಾನ್ಯರಿಗೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀರಾ? ನೀವು ಕೂಡ ಒಂದು ಉನ್ನತ ಹುದ್ದೆಯಲ್ಲಿದ್ದೀರಾ, ಅಂಥದ್ರಲ್ಲಿ ಈ ರೀತಿಯ ಉನ್ನತ ಹುದ್ದೆಯಲ್ಲಿ ಇರಿಸ್ಕೊಂಡು ಈಗ ಪ್ರಧಾನಿ ಬಗ್ಗೆ ನೀವು ಮಾತನಾಡಿದ್ರೆ ಜನಸಾಮಾನ್ಯರು ಏನ್ ಮಾತನಾಡಬೇಕಾಗತ್ತೆ ಇದಕ್ಕೆ ಅಂತ ಬಿಜೆಪಿಯವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಇವತ್ತು ಬಿಜೆಪಿಯವರು ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಇನ್ನು ಪ್ರಧಾನಿ ಮೋದಿಯನ್ನ ಉಗ್ರವಾದಿ ಅಂತ ಖರ್ಗೆ ಅವರು ಕರೆದಿದ್ರು. ಈ ಒಂದು ಖರ್ಗೆ ಹೇಳಿಕೆ ಒಂದು ರೀತಿ ಹೆಂಗಾಗಿದೆ ಅಂತಂದ್ರೆ ಈಗ ಪಂಚರಾಜ್ಯ ಚುನಾವಣೆಗೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇತ್ತು, ಜೊತೆಗೆ ಒಂದು ಬಿಜೆಪಿ ಹೈಕಮಾಂಡ್ ಕೂಡ ಬಹಳ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಈ ಒಂದು ಪಂಚರಾಜ್ಯ ಚುನಾವಣೆಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ. ಖರ್ಗೆ ಅವರ ಸ್ಟೇಟ್ಮೆಂಟ್ ಜನರ ಮುಂದಿಟ್ಟು ಒಬ್ರು ಎಸಿಸಿ ಅಧ್ಯಕ್ಷರಾಗಿರುವಂತವರು ಈ ರೀತಿಯಾಗಿ ಮಾತನಾಡಿದ್ರೆ ಎಷ್ಟು ಸರಿ, ಅವರ ಒಂದು ವ್ಯಕ್ತಿತ್ವವನ್ನ ತೋರಿಸುತ್ತೆ ಅಂತ ಮತ ಸೆಳೆಯುವ ಪ್ರಯತ್ನ ಕೂಡ ಆಗಬಹುದು. ಸದ್ಯಕ್ಕಂತೂ ಪಂಚರಾಜ್ಯ ಚುನಾವಣೆಗೆ ಒಂದು ದೊಡ್ಡ ಎಫೆಕ್ಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಚುನಾವಣಾ ಹೊತ್ತಲ್ಲೇ ಕೈ ನಾಯಕನ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಈಗ ಬಿಸಿ ತುಪ್ಪ ಆಗಿದೆ. ಕಾಂಗ್ರೆಸ್ಗೆ ಬರೀ ಒಂದು ಸವಾಲುಗಳನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಇದೆ. ಈಗ ಎಲ್ಲೇ ನೋಡಿದ್ರು ಕೂಡ ಸಾಕಷ್ಟು ಸವಾಲುಗಳಿದ್ದಾವೆ. ಒಂದು ಕಡೆ ಸಚಿವ ಸಂಪುಟ ಪುನರಚನೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರ, ಮತ್ತೊಂದು ಕಡೆ ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು, ದಾವಣಗೆರೆ ಬೈ ಎಲೆಕ್ಷನ್ ಆಗಿರಬಹುದು, ಇದೆಲ್ಲವೂ ಕೂಡ ದೊಡ್ಡ ಸವಾಲುಗಳಾದ್ರೆ ಮತ್ತೊಂದು ಕಡೆ ಈಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಏನಿದೆ, ಈ ಒಂದು ಸ್ಟೇಟ್ಮೆಂಟ್ಗೂ ಕೂಡ ಭಾರಿ ಆಕ್ರೋಶ ಸದ್ಯಕ್ಕೆ ವ್ಯಕ್ತವಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.